ನ್ಯೂಸ್ ಫಸ್ಟ್ ಕನ್ನಡ ತಂಡ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿದೆ. ಈಗ ಬೋಟ್ನ ಮೂಲಕ ತ್ರಿವೇಣಿ ಸಂಗಮಕ್ಕೆ ತೆರಳುತ್ತಾ ಇದೆ. ಈಗ ನಾವು ಹರಿಹರದ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ಶ್ರೀ ವಚನಾನಂದ ಸ್ವಾಮೀಜಿಗಳೊಂದಿಗೆ ಮಾತನಾಡೋಣ. ಸ್ವಾಮೀಜಿಗ ಮಹಾಕುಂಭಮೇಳ ನಡೀತಾ ಇದೆ, ಅದ್ಭುತವಾಗಿ ನಡೀತಾ ಇದೆ. ಇಲ್ಲಿ ನಿತ್ಯ 40ರಿಂದ 50 ಲಕ್ಷ ಜನ ಬಂದು ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಹೀಗೆ ಯಾವ ರೀತಿಯಾಗಿ ಒಂದು ಮಹಾಕುಂಭಮೇಳ ನಡೀತಾ ಇದೆ, ಇದರ ಒಂದು ವಿಶೇಷತೆಗಳು ಏನು? ಮೊದಲನೇದಾಗಿ ಇದು ನಮ್ಮ 3ನೇ ಕುಂಭ ಮೇಳ. ಇದು ಅರ್ಧ ಕುಂಭ ಆಯ್ತು, ಪೂರ್ಣ ಕುಂಭ ಆಯ್ತು, ಇದು ಮಹಾಕುಂಭ ಮೇಳ. 144 ವರ್ಷಗಳಿಂದ ಈ ಬಾರಿ ಆಗ್ತಾ ಇರೋದು, ಈ ಜನ್ಮದಲ್ಲಿ ಆಗ್ತಾ ಇರೋದು ಮೊದಲನೇ ಬಾರಿ ಈ ಶತಮಾನದಲ್ಲಿ. ಆ ನಿಟ್ಟಿನಲ್ಲಿ ನಾವು 3 ಹಿಂದಿನ ಕುಂಭಮೇಳಕ್ಕೆ ಬಂದಕ್ಕೂ ಇದಕ್ಕೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು 144 ವರ್ಷಗಳಿಗೊಮ್ಮೆ ಬರುವಂಥದ್ದು, ಈ ಶತಮಾನದಲ್ಲಿ ಬರುವಂಥದ್ದು. ಎರಡನೇದ್ದು, ಪ್ರತಿ ಕುಂಭಕ್ಕೂ ಈ ಕುಂಭಕ್ಕೂ ಅತ್ಯಂತ ಅದ್ಭುತವಾಗಿರುವಂತಹ ವ್ಯವಸ್ಥೆಯನ್ನ ಉತ್ತರ ಪ್ರದೇಶದ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿರೋದು ಅತ್ಯಂತ ನಾವು ಹೆಮ್ಮೆ ಪಡಬೇಕಾಗಿರುವಂಥದ್ದು. ನೋಡಿ, ಕಳೆದ ಮಕರ ಸಂಕ್ರಾಂತಿ ಇಲ್ಲಿವರೆಗೆ ಸುಮಾರು 11 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಯಾರಿಗೂ ಕೂಡ ಏನೂ ಆಗಂಗಿಲ್ಲ. ನೀವು ಎರಡೂ ಬದಿಗಳಲ್ಲಿ ನೋಡ್ಬೋದು. ಇದು ಯಮುನಾ ನದಿ ದಡದಲ್ಲಿದ್ದೀವಿ ನಾವು. ಅದು ಯಮುನಾ ನದಿ ದಡ, ಇದು ಗಂಗಾ ನದಿ ದಡ. ಮುಂದೆ ಅಲ್ಲಿ ಹೋದ್ರೆ ನಾವು ಸರಸ್ವತಿ ನದಿ ಅಕ್ಯುರೇಟ್ ಸಂಗಮ ಕ್ಷೇತ್ರಕ್ಕೆ ಹೋಗ್ತೀವಿ. ಯೋಗಿಕ ಭಾಷೆಯಲ್ಲಿ ಒಂದು ಬಾಹ್ಯದ ಸಂಗಮ ಬೇರೆ, ಇನ್ನೊಂದು ಆಂತರಿಕ ಸಂಗಮ. ಅದು ನಮ್ಮ ತ್ರಿಕೂಟ. ಇದು ತ್ರಿವೇಣಿ ಸಂಗಮ. ಇದು ಬಲ ಮತ್ತು ಎಡ ಏನಿದಾವಲ್ಲ, ಅಕ್ಯುರೇಟ್ ನಾವು ನಿಂತೀವಲ್ಲ, ಇದು ಗಂಗಾ ನದಿ, ಇದು ಯಮುನಾ ನದಿ. ಇದ್ರ ಮಧ್ಯದಲ್ಲಿರುವುದೇ ಸರಸ್ವತಿ. ಇದು ಗುಪ್ತಗಾಮಿ ಅಂತ ಕರೀತಾರೆ ಯೋಗಿಕ ಭಾಷೆಯೊಳಗ. ಅಲ್ಲಿ ಸ್ನಾನ ಬಹಳ ಮುಖ್ಯನೂ, ಇಲ್ಲಿ ಧ್ಯಾನ ಮೂಲಕ ಸಂಗಮದಲ್ಲಿ ನಾವು ಏಳಬೇಕು, ಇಲ್ಲಿ ಸ್ನಾನದ ಮೂಲಕ ಸಂಗಮದಲ್ಲಿ ಮುಳುಗಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಪ್ರತಿ ಕುಂಭಮೇಳಕ್ಕೂ ಈ ಕುಂಭಮೇಳಕ್ಕೂ ಇನ್ನೊಂದು ಏನು ವ್ಯತ್ಯಾಸ ಅಂದ್ರೆ, ಮೊದಲು ದಕ್ಷಿಣ ಭಾರತ ಜನ ಅಷ್ಟೊಂದು ಬರ್ತಾ ಇರಲಿಲ್ಲ, ಕೆಲವು ಜನ ಬರ್ತಾ ಇದ್ರು. ಮೊಟ್ಟ ಮೊದಲ ಬಾರಿಗೆ ಲಕ್ಷೋಪಲಕ್ಷಣ ದಕ್ಷಿಣ ಭಾರತೀಯರು ಬರ್ತಾ ಇರೋದು. ಇದು ಉತ್ತರ ಮತ್ತು ದಕ್ಷಿಣದ ಸಂಗಮ ಆಗ್ತಾ ಇರೋದು ಈ ಸಂಗಮ ಕ್ಷೇತ್ರದಲ್ಲಿ ಅಂತ ಅನಿಸ್ತಾ ಇದೆ. ಜೊತೆಗೆ ಒಂದು ವ್ಯವಸ್ಥೆ ಕೂಡ ಎಲ್ಲವೂ ಉತ್ತಮವಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ವಚ್ಛತೆ ಆಗ್ಲಿ ಅಥವಾ ಏನು ತೊಂದರೆಗಳಾಗ್ಲಿ ಯಾವುದೂ ಇಲ್ಲ. ಈಗ ಎಷ್ಟೇ ಜನ ಬಂದರೂ ಕೂಡ ಅವ್ರನ್ನ ಒಂದು ನಿಯಂತ್ರಣ ಮಾಡುವಂಥದ್ದು, ವ್ಯವಸ್ಥೆ ಮಾಡಿಕೊಡುವಂಥದ್ದು ವ್ಯವಸ್ಥೆ ಕೂಡ ಎಲ್ಲ ಇದೆ. ಈ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೂ ಕೂಡ ಒಂದು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡೆ ಎಲ್ಲವನ್ನೂ ಕೂಡ ದಕ್ಷತೆಯಿಂದ ಈ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಕೂಡ ನಿರ್ವಹಿಸ್ತಾ ಇದೆ. ಖಂಡಿತ. ಒಂದು ನೀವು ಅಬ್ಸರ್ವ್ ಮಾಡಿರಬಹುದು, ಇಲ್ಲಿ ಸುಮಾರು ಒಂದು 80,000 ಜನ ಪೊಲೀಸರಿದ್ದಾರೆ. ಇಷ್ಟೆಲ್ಲ ಗದ್ದಲಗಳಿದ್ರು ಕೂಡ, ಸಮಸ್ಯೆಗಳು ಏನೇ ಇದ್ರು ಕೂಡ, ಯಾವ ಪೊಲೀಸರು ಕೂಡ ಮುಖದಲ್ಲಿ ಸಿಟ್ಟಾಗಿ ಬೈಯುವಂತ ವಾತಾವರಣ ಇಲ್ಲ. ಅಂದ್ರೆ ಯೋಗಿ ಅವರು ಆ ರೀತಿ ಅವ್ರನ್ನ ಟ್ರೈನ್ ಮಾಡಿದ್ದಾರೆ. ಹೆಂಗ್ ಸೆಂಟರ್ ಚೆನ್ನಾಗಿದೆ, ಸರ್ಕಲ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಷ್ಟು ಲಕ್ಷೋಪಲಕ್ಷಣ ಬಂದ್ರು ಕೂಡ ಯಾರಿಗೂ ಕೂಡ ಅವ್ಯವಸ್ಥೆ ಆಗದ ಹಾಗೇನೆ ಇಲ್ಲಿ ಎಲ್ಲಾ ಆಶ್ರಮಗಳದವರು ಬಹುತೇಕ ಆಶ್ರಮದಲ್ಲಿ ನಿರಂತರವಾಗಿ ಅನ್ನ ಪ್ರಸಾದವನ್ನ ಮಾಡಿದ್ದಾರೆ, ವಾಲಂಟರಿ ಆಗಿ. ಮತ್ತು ಪ್ರತಿಯೊಂದು ಕಡೆಗೂ ಈ ಕಸದ ತೊಟ್ಟಿಗಳನ್ನ ಹಾಕಿರೋದ್ರಿಂದ ನಿಮ್ಗೆ ಎಲ್ಲಿ ಕೂಡ ಈ ಹೊಲಸು ಕಾಣೋದಿಲ್ಲ. ಇನ್ನೊಂದು, ಇದು ಹೆಚ್ಚು ಮರಳು ಪ್ರದೇಶ ಇರೋದ್ರಿಂದ, ಧೂಳು ಏಳುವಂತ ಸಾಧ್ಯತೆ ಇರೋದ್ರಿಂದ ಪ್ರತಿ ಗಂಟೆಗೆ ಒಂದ್ಸಲ ನೀರನ್ನ ಹಾಕ್ತಾ ಇರೋದ್ರಿಂದ ಧೂಳು ಇಳದಂಗೆ ವಾತಾವರಣ ನಿರ್ಮಾಣ ಆಗಿದೆ. ಈಗ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನ ಮಾಡೋದ್ರಿಂದ ಯಾವ ರೀತಿಯಾದಂತಹ ಒಂದು ನಂಬಿಕೆ ಇದೆ, ಯಾವ ಕಾರಣಕ್ಕಾಗಿ ಇಲ್ಲಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡಬೇಕು ಅಂತ ಹಿಂದೂ ಧರ್ಮದ, ಸನಾತನ ಧರ್ಮದ ನಂಬಿಕೆ? ಒಂದು ಹಿಂದೂ ಧರ್ಮದ ವಿಶೇಷತೆ ಏನಂತಂದ್ರೆ ಸತ್ಯ ಸನಾತನವಾಗಿರುವಂತಹದ್ದು. ಇದು ಇವತ್ತಿನಿಂದಲ್ಲ, ಸಾವಿರ ವರ್ಷಗಳಿಂದ ಇದು ನಿರಂತರವಾಗಿ ನಡ್ಕೊಂಡಂತಹ ಪರಂಪರೆ. ಇದು ಗಂಗಾ ಮತ್ತು ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಪುಣ್ಯಗಳು ಬರ್ತವೆ ಅಂತ. ಎರಡನೇದಾಗಿ, ಬರುವ ಸ್ನಾನ ಏನಿದೆಯಲ್ಲ, ಮೌನಿ ಅಮಾವಾಸ್ಯೆ, ಹೈಯೆಸ್ಟ್ ಜನ ಇಡೀ ಕುಂಭಮೇಳದಲ್ಲೇ ನಡೆಯುವಂತ 3 ಅಮೃತ ಸ್ನಾನಗಳಲ್ಲಿ 29 ಮೌನಿ ಅಮಾವಾಸ್ಯೆ ದಿನ. ಅವತ್ತೇನಾಗುತ್ತೆ, ನಮ್ಮ ಪಿತೃಗಳು, ನಮ್ಮ ಹಿರಿಯರು, ಅವರಿಗೆ ಅವತ್ತು ಸ್ನಾನ ಮಾಡೋದ್ರಿಂದ, ತರ್ಪಣವನ್ನ ಮಾಡೋದ್ರಿಂದ ಶಾಂತಿ ಮತ್ತು ನೆಮ್ಮದಿ ಆಗತ್ತೆ ಮತ್ತು ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನುವಂತ ನಮ್ಮ ಹಿಂದೂ ಧರ್ಮದ ಭಾವನೆ ಆಗಿದೆ. ನಮಸ್ಕಾರ. ಇದು ವಚನಾನಂದ ಸ್ವಾಮೀಜಿಗಳ ಅಭಿಪ್ರಾಯ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.